ನಲವತ್ತು ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರಥಾಃ ಪಾರ್ಥ ನ ಅನ್ಯತ್ ಅಸ್ತಿ ಇತಿ ವಾದಿನಃ. ಅಂದ್ರೆ ಹಿಂದೆ ಕೃಷ್ಣ ಹೇಳದ ಒಬ್ಬೊಬ್ಬರದ್ದು ಒಂದೊಂದು ದಾರಿ, ಆದ್ರೆ ಸತ್ಯದ್ದಾಗ್ಬೇಕಾದ್ರೆ ಒಂದೇ ದಾರಿ ಅನ್ನೋದನ್ನ ಹಿಂದೆ ಹೇಳಿದ್ದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೈಹ ಕುರುನಂದನ. ಸರಿಯಾದ ಶಾಸ್ತ್ರ ವಿಚಾರ ವಿಮರ್ಶೆಗಳನ್ನ ಮಾಡಿ ಯಾರು ಮಾತಾಡ್ತಾರೋ ಅವ್ರು ಒಂದೇ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರು ಒಂದೇ ರೀತಿಯಾದ ಗುರಿಯನ್ನ ನಮ್ಮ ಮುಂದೆ ತೋರಿಸ್ತಾರೆ. ಆ ಗುರಿಯನ್ನ ತಲುಪಲಿಕ್ಕೂ ಕೂಡ ಒಂದೇ ಮಾರ್ಗವನ್ನ ನಮಗೆ ತೋರಿಸ್ತಾರೆ. ಆದ್ರೆ ಅವ್ಯವಸಾಯಿಗಳು ಸರಿಯಾಗಿ ಶಾಸ್ತ್ರವನ್ನ ಓದದೇ ಇದ್ದವ್ರು ಮಾತ್ರ ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಮಾತನಾಡಿ ದಿಕ್ಕು ತಪ್ಪಿಸ್ತಾರೆ ಅನ್ನೋ ಒಂದು ವಿಚಾರವನ್ನ ಕೃಷ್ಣ ಹೇಳಿದ್ದ. ಅಂದ್ರೆ ಅದನ್ನೇ ಸ್ವಲ್ಪ ಈಗ ವಿಸ್ತಾರವಾಗಿ ಹೇಗೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕೆಲವರು ಪುಷ್ಪಿತಾಂ ವಾಚಂ ಪ್ರವದಂತಿ, ಈ ವೇದ ಮಂತ್ರಗಳು, ಪುರಾಣ, ಶಾಸ್ತ್ರ ಇದೆಲ್ಲೇನಿದ್ದಾವೆ ಅದೆಲ್ಲ ನಮಗೆ ಇರೋದೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಭಗವತ್ ತತ್ವಜ್ಞಾನವನ್ನ ಕೊಟ್ಟು ಭಗವಂತನ ತತ್ವಜ್ಞಾನವನ್ನ ನಾವೆಲ್ಲ ಪಡಿಬೇಕು. ಭಗವಂತನ ತತ್ವಜ್ಞಾನವನ್ನ ಪಡೆದು ತನ್ಮೂಲಕವಾಗಿ ಮುಕ್ತಿಗೆ ಹೋಗಬೇಕು. ಯಾಕಂದ್ರೆ ಬಂಧನದಲ್ಲಿ ಇರೋದೇ ಜೀವನ ಅಲ್ಲ, ಅದು ಸಾಧನೆ ಅಲ್ಲ. ಬಂಧನ, ಸಂಸಾರದ ಬಂಧನ, ಹುಟ್ಟು ಸಾವುಗಳೆಂಬ ಬಂಧನದಿಂದ ಬಿಡುಗಡೆಯನ್ನ ಹೊಂದಿ ಮುಕ್ತಿಯ ಕಡೆಗೆ ಪ್ರಯಾಣವನ್ನ ಮಾಡುವಂಥದ್ದು ಜೀವನ ಅಲ್ವಾ. ಆದ್ರೆ ಅದನ್ನ ಮಾಡದೆ ಬಂಧನದಲ್ಲೇ ಇದ್ದು ಬಿಟ್ರೆ ಅದು ಒಂದು ಸಾಧನಾ ಜೀವನ ಅಂತ ಕರೆಸ್ಬೋದು. ಸುಮ್ಮನೆ ಒಂದು ಬದುಕು ಅಂತ ಅಷ್ಟೇ ಆಗತ್ತೆ ಹೊರತು ಒಂದು ಸಾಧನಾ ಜೀವನ ಅಂತ ಆಗೋದಿಲ್ಲ. ಸಾಧನಾ ಜೀವನ ಅಂದ್ರೇನು? ಭಗವಂತನ ತತ್ವಜ್ಞಾನವನ್ನ ಪಡೆದು ನಮ್ಮ ಬಂಧನವನ್ನ ಬಿಡುಗಡೆ ಮಾಡುವ ಪ್ರಯತ್ನ ಮಾಡಿ ಮುಕ್ತಿಯ ಕಡೆಗೆ ಹೋಗುವಂಥದ್ದು ಸಾಧನಾ ಜೀವನ. ಇದಕ್ಕೆ ಬೇಕಾದದ್ದೇನು? ಭಗವತ್ ತತ್ವಜ್ಞಾನ, ದೇವರ ಬಗ್ಗೆ ತಿಳ್ಕೊಂಡು ತನ್ಮೂಲಕವಾಗಿ ಮುಕ್ತಿಯ ಕಡೆಗೆ ನಾವು ಪ್ರಯಾಣವನ್ನ ಬೆಳೆಸ್ಬೇಕು. ಆದ್ರೆ ಕೆಲವರಾಗಬೇಕಾದ್ರೆ ಪುಷ್ಪಿತಾಂ ವಾಚಂ ಪ್ರವದಂತಿ, ಈ ವೇದ ಪುರಾಣ ಇದೆಲ್ಲ ಇರೋದೇ ಭಗವತ್ ತತ್ವಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ವೇದ ಪುರಾಣಾದಿಗಳಲ್ಲೂ ಕೂಡ ಇರುವಂಥದ್ದು. ಆದರೆ ಅದನ್ನ ಮೀರಿ ಕೆಲವರು ಏನ್ ಮಾಡ್ತಾರೆ, ಈ ಮೋಕ್ಷ ಇದೆಲ್ಲ ಏನೂ ಇಲ್ಲ, ಕೇವಲ ಇದೆಲ್ಲ ಇರೋದೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಸ್ವರ್ಗವನ್ನ ಹೇಳುವಂಥದ್ದು, ಲೌಕಿಕ ಫಲ ಕಾಮನೆಗಳನ್ನ ಹೇಳುವಂಥದ್ದು. ಉದಾಹರಣೆಗೆ ಒಂದು ಮಾತು, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನ ಯಾರು ಬಯಸ್ತೀರೋ ಅವರಿಗೆ ಜ್ಯೋತಿಷ್ಠೋಮ ಯಾಗವನ್ನ ಮಾಡಿ ಅಂತ ಒಂದು ಶ್ರುತಿ ವಾಕ್ಯ ಇದೆ, ವೇದ ವಾಕ್ಯ ಇದೆ. ಅದು ಮೇಲ್ನೋಟಕ್ಕೆ ಹಾಗೆ ಅರ್ಥ, ಸ್ವರ್ಗ ಬೇಕಾದ್ರೆ ಜ್ಯೋತಿಷ್ಠೋಮ ಯಾಗ ಮಾಡಿ ಅಂತ. ಆದರೆ ಈ ವೇದ ಪುರಾಣ ಇದೆಲ್ಲವೂ ಕೂಡ ಪುತ್ರ ಕಾಮಃ ಪುತ್ರೇಷ್ಟ್ಯ ಯಜೇತ, ಸಂತಾನವನ್ನ ಬಯಸ್ತಕ್ಕಂಥ ವ್ಯಕ್ತಿ ಪುತ್ರೇಷ್ಟಿಯನ್ನ ಮಾಡಿ ಅಂತ ಹೇಳುತ್ತೆ. ಆದ್ರೆ ಕೇವಲ ಇದಕ್ಕೋಸ್ಕರವಾಗಿ ವೇದ ಮಂತ್ರಗಳು ಇರುವಂತದ್ದಲ್ಲ. ನಮಗೇನೋ ಬೇಕಾಗಿರತಕ್ಕಂಥ ಸಾಮಾನ್ಯ ಲೌಕಿಕ ಫಲಗಳಿದ್ದಾವಲ್ಲ, ಅದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಇರುವಂತದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದನ್ನ ಮೀರಿ ಇರತಕ್ಕಂಥದ್ದು ಸ್ವರ್ಗಾದಿಗಳೇನಿದ್ದಾವೆ, ಆ ಸ್ವರ್ಗಾದಿಗಳನ್ನ ನಮಗೆ ತಂದುಕೊಡ್ಲಿಕ್ಕೋಸ್ಕರವಾಗಿರುವಂತವುಗಳು. ಯಾಮಿಮಾಂ ಅದನ್ನ ಮೀರಿ ಮೋಕ್ಷವನ್ನ ತಂದುಕೊಡ್ಲಿಕ್ಕೋಸ್ಕರವಾಗಿ ಇರುವಂತದ್ದು. ಮೋಕ್ಷ ಬೇಕಾದ್ರೆ ಏನ್ ಬೇಕು? ಭಗವತ್ ತತ್ವಜ್ಞಾನ, ಭಗವಂತನ ತತ್ವಜ್ಞಾನವನ್ನ, ಭಗವಂತನ ತತ್ವಜ್ಞಾನ ಬರೋದಕ್ಕಿಂತ ಮುಂಚೆ ಆತ್ಮ ಸಾಕ್ಷಾತ್ಕಾರ, ನಮ್ಮನ್ನ ನಾವು ಅರಿತುಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ತದನಂತರ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಆಮೇಲೆ ಅದರಿಂದ ನಾವು ಮುಕ್ತಿ ಕಡೆಗೆ ಹೋಗಬೇಕು. ಇದಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ವೇದ ಪುರಾಣ ಉಪನಿಷತ್ತು ಬ್ರಹ್ಮಸೂತ್ರಾದಿಗಳಲ್ಲೂ ಕೂಡ ನಿರೂಪಣೆ ಮಾಡ್ತಾ ಇದೆ. ಆದರೆ ಅವಿಪಶ್ಚಿತ ಅಂತ ಹೇಳಿದ್ರೆ ಪ್ರವದಂತಿ ಅವಿಪಶ್ಚಿತ, ಅಜ್ಞಾನಿಗಳಾಗಬೇಕಾದ್ರೆ ಇಮಾಂ ವಾಚಂ, ಈ ಎಲ್ಲ ವೇದ ಪುರಾಣ ಇಲ್ಲೆಲ್ಲ ಬರತಕ್ಕಂಥ ಮಂತ್ರಗಳಿದ್ದಾವಲ್ಲ, ಮಾತುಗಳಿದ್ದಾವಲ್ಲ, ಮಂತ್ರವೇ ಮಾತುಗಳು. ಆ ಮಾತುಗಳಿಗೆ ಏನ್ ಹೇಳ್ತಾರೆ? ಪುಷ್ಪಿತಾಂ ವಾಚಂ ಪ್ರವದಂತಿ. ಒಂದು ಮಾವಿನ ಗಿಡವನ್ನ ನೆಟ್ಟಿದ್ದೀರಾ, ಆ ಗಿಡ ಬೆಳೆದು ದೊಡ್ಡ ಮರವಾಗಿದೆ. ಆ ಮರದ ನಿಜವಾದ ಫಲ ಏನು, ನಿಜವಾದ ಪ್ರಯೋಜನ ಏನು ಹೇಳಿ? ಅದು ಹೂ ಬಿಡತ್ತೆ. ಹೂವನ್ನ ಬಿಡಿಸಿ ನಾವು ಬಳಸೋದು, ಅದು ಪ್ರಯೋಜನವಾ? ಅಲ್ಲ. ಆ ಮಾವಿನ ಮರದ ನಿಜವಾದ ಪ್ರಯೋಜನ ಹೂವಾದ ನಂತರ ಕಾಯಾದ ನಂತರ ಹಣ್ಣಾಗತ್ತಲ್ವಾ, ಅದು ನಿಜವಾದ ಆ ಮರದ ಫಲ ಅಂದ್ರೆ ಪ್ರಯೋಜನ. ಆ ಮರದ ಪ್ರಯೋಜನ ಯಾವುದು ಅಂದ್ರೆ
ಮಾವಿನ ಮರದ ಪ್ರಯೋಜನ ಮಾವಿನ ಹಣ್ಣನ್ನ ನಾವು ಸವಿಯೋದು ಪ್ರಯೋಜನ ಹೊರತು ಮಾವಿನ ಹೂವನ್ನ ಕಿತ್ತು ಬಳಸುವಂಥದ್ದು ಪ್ರಯೋಜನವಲ್ಲ. ಆದರೆ ಈ ಸ್ವರ್ಗವನ್ನೇ ಪ್ರಯೋಜನ ಅಂತ ಹೇಳುವ ಮೂಲಕವಾಗಿ ಕೆಲವರು ಏನ್ ಮಾಡ್ತಾರೆ, ವೇದದಿಂದ ನಿಜವಾಗಿ ಸಿಗಬೇಕಾಗಿರ್ತಕ್ಕಂಥ ಪ್ರಯೋಜನ ಏನು, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಅದರ ಮೂಲಕವಾಗಿ ಮೋಕ್ಷ, ಅದನ್ನ ತಪ್ಪುವಂತೆ ಮಾಡ್ಬಿಡ್ತಾರೆ. ಯಾರೊಬ್ರು ಹೇಳ್ತಾರೆ, ಆ ಮಾವಿನ ಈ ಎದುರುಗಡೆ ಏನೊಂದು ಮಾವಿನ ಮರ ಇದೆ, ಅದರ ಅಲ್ಟಿಮೇಟ್ ಕೊನೆ ಏನು ಅಂದ್ರೆ ಹೂ ಬಿಟ್ಟು ಕೊಡ್ಲೆ ಕಿತ್ಕೊಂಡು ಬಳಸ್ಕೊಂಡ್ಬಿಡು ಅಂತ ಹೇಳ್ಬಿಡ್ತಾರೆ. ಏನೋ ಹೂವು ಬಿಟ್ಟು ಕೊಡ್ಲೆ ಕೇಳ್ತಾರೆ, ಅದೇನೋ ತಂಬುಳಿ ಮತ್ತೊಂದೇನೋ ಮಾಡಿ ಮುಗಿಸ್ಬಿಡ್ತಾರೆ. ಅಲ್ಲಿ ಏನಾಯ್ತು, ಆ ಅಲ್ಪ ಹೂವಿನ ಆಸೆಗೋಸ್ಕರವಾಗಿ ಆ ಹೂವಿಂದ ಏನೋ ಸಣ್ಣ ಪುಟ್ಟ ಪದಾರ್ಥವನ್ನ ಮಾಡಿ ಬಳಸುವ ಉದ್ದೇಶಕ್ಕೋಸ್ಕರವಾಗಿ ಅವರು ಯಾವ್ದ್ರಿಂದ ವಂಚಿತರಾದ್ರು, ಅವರು ನಿಜವಾದ ಆ ಮರದ ಫಲ ಇದೆಯಲ್ಲ, ಪ್ರಯೋಜನ ಇದೆಯಲ್ಲ, ಮಾವಿನ ಹಣ್ಣು, ಆ ಮಾವಿನ ಹಣ್ಣನ್ನ ಸವಿಯುವುದರಿಂದ ವಂಚಿತರಾದ್ರು. ಹಾಗೆ ವೇದ ಪುರಾಣ ಉಪನಿಷತ್ತುಗಳ ನಿಜವಾದ ಪ್ರಯೋಜನ ಅಂದ್ರೆ ಮುಕ್ತಿ. ಈ ಯಾವುದೋ ಸ್ವರ್ಗ, ಸಂತಾನ, ಸಂಪತ್ತು, ಈ ಯಾವುದೋ ಆಸೆಗೆ ಬಲಿಯಾದವರಾಗಿ ವೇದಾದಿಗಳ ನಿಜವಾದ ಪ್ರಯೋಜನ ಮೋಕ್ಷ, ಆತ್ಮ ಸಾಕ್ಷಾತ್ಕಾರ, ಅದರಿಂದ ವಂಚಿತರಾಗಿ ಬಿಡುತ್ತಾರೆ. ಇಮಾಂ ವಾಚಂ, ಈ ಮಾತುಗಳು ಅಂದ್ರೆ ವೇದ ಪುರಾಣಾದಿಗಳ ಮಾತುಗಳನ್ನ ಪುಷ್ಪಿತಾಂ ವಾಚಂ ಪ್ರವದಂತಿ, ಹೂವೇ ಆ ಮಾತುಗಳ ಫಲ. ಹೂವು ಅಂದ್ರೆ ಯಾವುದು, ಸ್ವರ್ಗ, ಅಥವಾ ಲೌಕಿಕ ಜೀವನದಲ್ಲಿ ಆಗ್ಬೇಕಾದ್ರೆ ಸಂತಾನ, ಸಂಪತ್ತು, ಶತ್ರುವಧೆ, ಈ ರೀತಿಯಾಗಿರ್ತಕ್ಕಂಥ ಏನೇನೋ ಬೇರೆ ಬೇರೆ ಲೌಕಿಕ ಕಾಮನೆಗಳು, ಅದನ್ನೇ ಫಲ ಅಂತ, ಅದನ್ನೇ ಫಲ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ವೇದವಾದ ರಥಾಹ, ಕೃಷ್ಣ ಬೈತಾ ಇದ್ದಾನೆ, ವೇದವಾದ ರಥಾಹ, ಅವರೆಲ್ಲರೂ ಕೂಡ ಎಂತವರು, ವೇದವಾದ ರಥರು. ವೇದವಾದ ಅಂದ್ರೆ ವೇದದ ಮೇಲ್ನೋಟದ ಅರ್ಥ, ಅದರಲ್ಲೇ ರಥರಾಗ್ಬಿಟ್ಟಿದ್ದಾರೆ. ನಾನು ನಿನ್ನೆ ಹೇಳಿದೆ, ಕೇಶವಂ ಪತಿತಂ ದೃಷ್ಟ, ಕೇಶವಂ ಪತಿತಂ ದೃಷ್ಟ ಅಂದ್ರೆ ಬಿದ್ದಿರುವಂತ ಕೇಶವನನ್ನು ನೋಡಿ ಪಾಂಡವಾಹ ಹರ್ಷ ನಿರ್ಭರಾಹ, ಪಾಂಡವರು ಸಂತೋಷಗೊಂಡವರು. ರುದಂತಿ ಕೌರವ ಸರ್ವೇ, ಕೌರವರೆಲ್ಲರೂ ಕೂಡ ಅಳ್ತಾ ಇದ್ದಾರೆ, ಹಾ ಹಾ ಕೇಶವ ಕೇಶವ. ಮೇಲ್ನೋಟದ ಅರ್ಥದಲ್ಲಿ ತೃಪ್ತರಾಗ್ಬಿಡುತ್ತಾರೆ. ಆ ನಿಜವಾಗದ ಒಳನೋಟದ ಅರ್ಥ ಏನು, ಕೇ ಪತಿತಂ ಶವಂ, ನೀರಿನಲ್ಲಿ ಬಿದ್ದಂತಹ ಶವ, ಅದನ್ನ ನೋಡಿ ಬಿಳಿ ಬಣ್ಣದ ನೀರಿನಲ್ಲಿ ವಾಸ ಮಾಡುವಂತಹ ಹಂಸ, ಕೊಕ್ಕರೆ ಮೊದಲಾದ ಬಿಳಿ ಬಣ್ಣದ ಪಕ್ಷಿಗಳು ಹರ್ಷ ನಿರ್ಭರಾಹ, ಸಂತೋಷಗೊಂಡವು. ಆದರೆ ಆಕಾಶದಲ್ಲಿ ಹಾರಾಟ ಮಾಡತಕ್ಕಂತಹ ಕೃಷ್ಣವರ್ಣದ ಪಕ್ಷಿಗಳೆಲ್ಲವೂ ಕೂಡ ದುಃಖ ಪಡ್ತಾ ಇದ್ದಾವೆ, ನಮಗೆ ಆಹಾರ ಸಿಕ್ಕಿಲ್ಲ ಅಂತ. ಇದು ಅರ್ಥ. ಮೇಲ್ನೋಟದ ಅರ್ಥವನ್ನೇ ನಾವು ತಿಳ್ಕೊಂಡ್ಬಿಟ್ಟು ಕೃಷ್ಣ ಬಿದ್ದದ್ದನ್ನು ನೋಡಿ ಪಾಂಡವರು ನಕ್ರು ಅಂತ ನಾವು ಅನ್ಯಥಾ ಉಪಾಸನೆ ಮಾಡಿದ್ರೆ, ಕೃಷ್ಣ ಬೀಳ್ಲಿಕ್ಕೆ, ಕೃಷ್ಣ ಜಗದೋದ್ಧಾರಕ, ಜಗತ್ತನ್ನ ಉದ್ಧರಿಸುವಂತ ಕೃಷ್ಣ ಬೀಳ್ಲಿಕ್ಕೆ ಸಾಧ್ಯವಾ? ಹಾಗಾಗಿ ಅವನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡ್ರೆ, ತಪ್ಪಾಗಿ ತಿಳ್ಕೊಂಡ್ರೆ ನಮಗೇನಾಗತ್ತೆ, ಪಾಪವೇ ಬರುತ್ತೆ. ಹಾಗೆ ಕೆಲವರು ಏನ್ ಮಾಡ್ತಾರೆ, ವೇದವಾದ ರಥರು, ವೇದ ಮೇಲ್ನೋಟಕ್ಕೆ ಏನು ಹೇಳತ್ತೋ ಅದಲ್ಲೇ ಅಷ್ಟೇ, ಅವರಿಗೆ ಅದರಲ್ಲೇ ತೃಪ್ತರಾಗ್ಬಿಡ್ತಾರೆ. ಅದನ್ನ ಮೀರಿ ಇನ್ನೊಂದೇನೋ ಒಂದು ಅರ್ಥ ಇದೆ, ಮೋಕ್ಷಾದಿಗಳನ್ನ ಹೇಳುತ್ತೆ, ದೇವರ ಬಗ್ಗೆ ಹೇಳ್ತಾ ಇದೆ, ಭಗವತ್ ತತ್ವಜ್ಞಾನವನ್ನ ನನಗೆ ತಿಳಿಸಿಕೊಡ್ತಾ ಇದೆ, ಈ ರೀತಿಯಲ್ಲಿ ಆಲೋಚನೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರು ಅವಿಪಶ್ಚಿತ ಅಜ್ಞಾನಿಗಳು. ಅವರು ಯಾಕೆ ಅಜ್ಞಾನಿಗಳು ಅಂದ್ರೆ, ವೇದವಾದ ರಥರು, ಕೇವಲ ವೇದದ ಮೇಲ್ನೋಟದಲ್ಲಿ ಮಾತ್ರ ಅವರ ರಥರಾಗಿದ್ದಾರೆ. ಅನ್ಯದಸ್ತೀತಿವಾದಿನಃ, ಅದು ಸ್ವರ್ಗವನ್ನ ಕೊಡುತ್ತೆ, ಸ್ವರ್ಗಕ್ಕೋಸ್ಕರ ಜ್ಯೋತಿಷ್ಠೋಮ ಯಾಗ ಮಾಡಿ ಅಂತ ಹೇಳಿದ್ರೆ ಹೌದು ಅಷ್ಟೇ ಅರ್ಥ ಅಂತ ಅನ್ಕೊಂತಾರೆ. ಆದ್ರೆ ಅದಕ್ಕೆ ಮಿಗಿಲವಾಗಿ ಈ ವಾಕ್ಯವು ಪರಮಾತ್ಮನನ್ನ ತಿಳಿಸಿಕೊಡ್ತಾ ಇದೆ, ತನ್ಮೂಲಕವಾಗಿ ನಮಗೆ ಮೋಕ್ಷಕ್ಕೆ ಪ್ರಯೋಜಕವಾಗಿದೆ, ಈ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಈಗ ಸಂತಾನಕ್ಕೋಸ್ಕರವಾಗಿ ಪುತ್ರಕಾಮಿ ಇಷ್ಟಯಾಗವನ್ನ ಮಾಡಿ ಅಂತ, ಹೌದು ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ತ್ಯರ್ಥತಾಂ ಶ್ರುತಿಸು ವಿತ್ತ ದಶಾರ್ಥಂ, ನಿಜವಾಗಿ ಶ್ರುತಿಷು ತ್ರಿ ಅರ್ಥತ, 3 ಅರ್ಥಗಳಿದ್ದಾವೆ. ಒಂದು ಲೌಕಿಕವಾದ ಅರ್ಥ ಆದ್ರೆ ಇನ್ನೊಂದು ಆಧ್ಯಾತ್ಮಿಕವಾದ ಅರ್ಥ ಇರುತ್ತೆ. ಆದ್ರೆ ಆ ಅರ್ಥವನ್ನ ತಿಳಿದುಕೊಳ್ಳುವತ್ತ ಪ್ರಯತ್ನವನ್ನೇ ಮಾಡದೇನೆ ಮೇಲ್ನೋಟಕ್ಕೆ ಏನ್ ಹೇಳುತ್ತೋ ಅಷ್ಟೇ ಅರ್ಥ ಅಂದ್ಕೊಂಡಿರ್ತಾರೆ. ಹೌದು, ಪುತ್ರಕಾಮಃ ಪುತ್ರ ಎಷ್ಟೇ ಯಜೇತ, ನಮಗೆ ಸಂತಾನ ಇಲ್ಲದವರು ಪುತ್ರಕಾಮ ಎಷ್ಟೆಯನ್ನ ಮಾಡಿದಾಗ ಸಂತಾನ ಪ್ರಾಪ್ತವಾಗತ್ತೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಸಂತಾನ ಅದು ಲೌಕಿಕ ಜೀವನಕ್ಕೆ ಬೇಕು, ಸಂತಾನಕ್ಕೂ ಮಿಗಿಲಾಗಿ ನಮ್ಮ ಅಧ್ಯಾತ್ಮ ಸಾಧನೆಗೆ ಬೇಕಾಗಿರುವಂತದ್ದು ಭಗವತ್ ಸಾಕ್ಷಾತ್ಕಾರ, ಅದನ್ನು ಕೂಡ ವಾಕ್ಯ ಹೇಳ್ತಾ ಇದೆ ಅಂತ ಆಲೋಚನೆಯೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಅನ್ಯದ ಸ್ಥಿತಿವಾದಿನಃ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಎಂತವರು ಅಂದ್ರೆ ವೇದವಾದ ರಥರು ಅಂದ್ರೆ ಅದೊಂಥರ ನಿಂದನೆ ಮಾಡ್ತಕ್ಕಂತಹ ವಾಕ್ಯ. ಕೇವಲ ವೇದದ ಮೇಲ್ನೋಟದ ಅರ್ಥದಲ್ಲೇ ಅವರು ತೃಪ್ತರು, ಕೃತಕೃತ್ಯರು. ಅದರ ಒಳಹೊಕ್ಕು ವಿಮರ್ಶಾತ್ಮಕವಾದ ಅಧ್ಯಯನವನ್ನ ಮಾಡಿ
ಅದರ ನಿಜವಾದ ಅರ್ಥವನ್ನ ತಿಳಿಯುವ ಪ್ರಯತ್ನವನ್ನ ಮಾಡದೇ ಇರತಕ್ಕಂಥವ್ರು ಅಂತವರ ಮಾತನ್ನ ನಂಬಬೇಡಿ. ಯಾಕಂದ್ರೆ ಹಿಂದೆ ಹೇಳಿದ ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ವ್ಯವಸಾಯಿಗಳ ಒಂದು ಮಾರ್ಗದರ್ಶನ ಅವರು ತೋರಿಸ್ತಕ್ಕಂಥ ಗುರಿ ಒಂದೇ ಇರುತ್ತೆ. ಆದ್ರೆ ಅವ್ಯವಸಾಯಿಗಳು ಅವರು ಹತ್ತಾರು ನೂರಾರು ಮಾರ್ಗಗಳನ್ನು ಹೇಳ್ತಾರೆ, ಯಾವುದ್ರಲ್ಲೂ ಗುರಿ ಮುಟ್ಟಿಸೋದಿಲ್ಲ ಅಂತ ಹೇಳಿದ. ಹಾಗಾದ್ರೆ ಯಾರು ವ್ಯವಸಾಯಿಗಳು, ಯಾರು ಅವ್ಯವಸಾಯಿಗಳು ಅಂತ ಹೇಳಿದ್ರೆ, ಯಾರು ಈ ನಮ್ಮ ಲೋಕ ಭೂಲೋಕವನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೋ, ಬರೀ ಭೂಲೋಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತ್ರ ಈ ವೇದ ಹೇಳ್ತಾ ಇದೆ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಅವ್ಯವಸಾಯಿಗಳು. ಈ ಭೂಲೋಕ, ಸ್ವರ್ಗಲೋಕ, ಇದನ್ನು ಮಿಗಿಲಾಗಿ ಮುಕ್ತಿ ಲೋಕ, ಆ ಮುಕ್ತಿ ಲೋಕವನ್ನ ಪಡಲಿಕ್ಕೆ ಬೇಕಾಗಿರತಕ್ಕಂಥ ಸಾಧನೆಗಳು, ಇದನ್ನ ವೇದಗಳು ಹೇಳ್ತಾ ಇದೆ ಅಂತ ಯಾರು ಹೇಳ್ತಾರೋ, ವಿಚಾರ ವಿಮರ್ಶೆಗಳನ್ನ ಮಾಡಿ ಯಾರು ಹೇಳ್ತಾರೋ ಅವರು ವ್ಯವಸಾಯಿಗಳು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ 3 ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ. ಒಂದು ಶ್ಲೋಕದ ಅರ್ಥವನ್ನ ಈಗ ಅನ್ವಯ ಅರ್ಥ ಹೇಳ್ತಿದ್ದೀನಿ ನೋಡಿ. ಪಾರ್ಥ, ಪಾರ್ಥ ಅಂದ್ರೆ ನಮ್ಗೆ ಹಿಂದೆ ಅನೇಕ ಬಾರಿ ಬಂದಿದೆ. ಒಂದರ್ಥ ಪೃಥ್ವಿಯ ಮಗನೇ ಅಂತ ಅರ್ಥ, ಇನ್ನೊಂದರ್ಥ ಎಲೆ ತತ್ವಜ್ಞಾನಿಯೇ ಯಾಂ ಇಮಾಂ ವಾಚಂ. ಯಾಮ್ ಅಂದ್ರೆ ಯಾವ, ಇಮಾಂ ವಾಚಂ ಈ ವೇದ ಪುರಾಣ ಉಪನಿಷತ್ತುಗಳ ವಾಚಂ ಮಾತನ್ನು, ಪುಷ್ಪಿತಾಂ ಕೇವಲ ಸ್ವರ್ಗ ಮೊದಲಾದ ಹೂವು, ಸ್ವರ್ಗ, ಸಂತಾನ, ಸಂಪತ್ತು, ಶತ್ರುವಧೆ ಇದೇ ಮೊದಲಾಗಿರತಕ್ಕಂತಹ ಹೂವು ಬಿಡುವಂಥದ್ದು ಎಂಬುದಾಗಿ ಹೇಳ್ತಾರೋ ಪ್ರವದಂತಿ ವೇದವಾದ ರಥ, ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ವೇದವಾದ ರಥರು. ವೇದ ಅಂದ್ರೆ ಈ ಎಲ್ಲ ವೇದ ಉಪನಿಷತ್ತು ಪುರಾಣಗಳು ಅದರ ಮೇಲ್ನೋಟದ ಅರ್ಥದಲ್ಲೇ ನಿಂತವರು, ಆಳಕ್ಕೆ ಇಳಿದು ವಿಮರ್ಶೆಯನ್ನ ಮಾಡಿ ಅರ್ಥವನ್ನ ತಿಳಿಯುವ ಸಾಮರ್ಥ್ಯವನ್ನ ಪಡೆದುಕೊಂಡವರಲ್ಲ. ನ ಅನ್ಯತ್ ಅಂದ್ರೆ ಹೂವನ್ನ ಬಿಟ್ಟು ಮತ್ತೊಂದೇನೂ ಇಲ್ಲ, ಹೂವೇ ಇದರ ಅಲ್ಟಿಮೇಟ್ ಕೊನೆ ಫಲ. ಹೂ ಬಿಟ್ಟಿದ್ದು ಹಣ್ಣಾಗೋದೇ ಇಲ್ಲ, ಕಾಯಾಗಿ ಹಣ್ಣಾಗೋದೇ ಇಲ್ಲ ಅಂತ ಹೇಳ್ತಾರೆ. ನ ಅನ್ಯದಸ್ತಿ ವಾದಿನಃ, ಅವರೆಲ್ಲರೂ ಕೂಡ ಅನ್ಯತ್ ಅಂದ್ರೆ ಬೇರೆದು, ನ ಅಸ್ತಿ ಇಲ್ಲ ಎಂಬುದಾಗಿ ವಾದಿನ ಹೇಳತಕ್ಕಂಥವ್ರು ಅವಿಪಶ್ಚಿತ, ಅವರು ಅಜ್ಞಾನಿಗಳು. ಯಾರು ಅಂದ್ರೆ ಯಾರು ಪುಷ್ಪಿತಾಂ ವಾಚಂ ಪ್ರವದಂತಿ, ಯಾರು ವೇದಗಳಿಗೆ ಪುಷ್ಪವನ್ನೇ ಕೊನೆಯಾದ ಫಲ, ಪುಷ್ಪ ಅಂದ್ರೆ ಹೂವು ಅಂತ ಅರ್ಥ. ಇಲ್ಲಿ ಪ್ರಕೃತದಲ್ಲಿ ಹೂವು ಅಂದ್ರೆ ಸ್ವರ್ಗ ಅಥವಾ ಈ ಲೋಕದಲ್ಲಿ ಇದ್ದಷ್ಟು ದಿವಸ ಸಂತಾನ, ಸಂಪತ್ತು, ಇದೆಲ್ಲ ಹೂವಿನ ಸ್ಥಾನದಲ್ಲಿರುವಂತದ್ದು. ಫಲದ ಸ್ಥಾನದಲ್ಲಿರುವಂತದ್ದು ಯಾವುದು, ಮೋಕ್ಷ. ನಿಜವಾಗಿ ಒಂದು ಮೋಕ್ಷದ ಒಂದು ಮರದ ಫಲ ಯಾವುದು, ಹಣ್ಣು. ಹಾಗೆ ನಿಜವಾಗಿ ವೇದಾದಿಗಳ ಫಲ, ವೇದಾಂತ ಪುರಾಣಗಳನ್ನ ಅಧ್ಯಯನ ಮಾಡುವುದರ ಫಲ ಏನು, ಮುಕ್ತಿ ಸಿಗುವಂಥದ್ದು, ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡೋದು ಪ್ರಯೋಜನ ಹೊರತು ಏನೋ ಅಲ್ಪವಾಗಿರುವಂತಹ ತಾತ್ಕಾಲಿಕವಾದಂತಹ ಸಂತಾನ ಸಂಪತ್ತನ್ನ ಪಡೆಯುವಂಥದ್ದು ಪ್ರಯೋಜನವಲ್ಲ. ಆದ್ರೆ ಯಾರು ಹಾಗೆ ಹೇಳ್ತಾರೋ ಅವರು ಅಜ್ಞಾನಿಗಳು. ಯಾಂ ಇಮಾಂ ವಾಚಂ, ಯಾರು ಈ ವೇದ ವಾಕ್ಯಗಳನ್ನು ಪುಷ್ಪಿತಾಂ ಪ್ರವದಂತಿ, ಕೇವಲ ಹೂವನ್ನು ಅಂದ್ರೆ ಸ್ವರ್ಗ, ಸಂತಾನ, ಸಂಪತ್ತು ಮೊದಲಾದ ಈ ಹೂವನ್ನೇ ಫಲವನ್ನಾಗಿ ಹೇಳುತ್ತಾರೋ ಅವರು ವೇದವಾದ ರಥಾಹ, ವೇದದ ಮೇಲ್ನೋಟದ ಅರ್ಥದಲ್ಲೇ ರಥರಾದವರು, ಆಸಕ್ತರಾದವರು. ಅನ್ಯತ್ ಈ ಹೂವನ್ನ ಬಿಟ್ಟು, ಹೂವು ಅಂದ್ರೆ ಸ್ವರ್ಗ, ಸಂತಾನ, ಸಂಪತ್ತು ಇವುಗಳನ್ನ ಬಿಟ್ಟು, ನ ಬೇರೆ, ಅನ್ಯತ್ ಬೇರೆಯದು, ನ ಅಸ್ತಿ ಇಲ್ಲ ಎಂಬುದಾಗಿ ವಾದಿನಃ ಹೇಳತಕ್ಕಂಥವರು ಅವಿಪಶ್ಚಿತ ಅಜ್ಞಾನಿಗಳು ಹೀಗೆ ಹೇಳುತ್ತಾರೆ, ಪ್ರವದಂತೆ ಹೇಳುತ್ತಾರೆ. ಅಂದ್ರೆ ಅಜ್ಞಾನಿಗಳು ಹೀಗೆ ಹೇಳ್ತಾರೆ ಹೊರತು ಸರಿಯಾದ ವಿಚಾರ ವಿಮರ್ಶೆಯನ್ನ ಮಾಡಿ ವ್ಯವಸಾಯಾತ್ಮಕವಾದ ಬುದ್ಧಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ರೀತಿಯಲ್ಲಿ ಮಾತನಾಡುವುದಿಲ್ಲ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತ ವೇದವಾದ ರಥಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಶ್ರೀಕೃಷ್ಣಾರ್ಪಣ.